Hello guys, welcome to KBA channel. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಅಪ್ಡೇಟ್ ಬಂದು KD ಮೂವಿದಾಗಿರುವಂಥದ್ದು. KD ದ ಡೆವಿಲ್ ದ ಹೀರೋನ ಒಂದು ಫಿಕ್ಸ್ ಮಾಡ್ಕೋ ಆಶಿಕ್. KD ದ ಡೆವಿಲ್ ಇದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇರೋವಂಥದ್ದು ಏನು ಅಂದರೆ, ಇದೇ 20ನೇ ತಾರೀಕು ದೊಡ್ಡದಾಗಿ ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಯೋಚನೆ ಮಾಡ್ತಿರೋದು ಇದಲ್ಲ, ಓಕೆ KD ಅನೌನ್ಸ್ಮೆಂಟ್ ಮಾಡ್ತಾರೆ, ಓಕೆ ಮಾರ್ಟಿನ್ ಎಲ್ಲೋಯ್ತು, ಇದೊಂದು ಕ್ವಶನ್ ಆಗಿ ಉಳ್ಕೊಂಡಿದೆ. ಎರಡನೇ ಅಪ್ಡೇಟ್ ಬಂದು ಕೋಟಿ ಮೂವಿದಾಗಿರುವಂಥದ್ದು. 22ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಆಗಿ ಕೊಟ್ಟಿದೆ ಕೋಟಿ ಮೂವಿ ಕಡೆಯಿಂದ. ನೋಡೋಣ ಹೇಗಿರುತ್ತೆ ಸಾಂಗ್ ಎಲ್ಲ ಹೇಗಿರುತ್ತೆ ಅಂತ. ರಿಲೇಟೇಬಲ್ ಆಗಿ ಕೊಡ್ತಾರೆ ಅಂತ ಅನ್ಕೊತಾ ಇದ್ದೀನಿ. ಪ್ರತಿಯೊಂದು ವರ್ಡ್ಸ್, ಪ್ರತಿಯೊಂದು ಲೈನ್ಸ್ ಎಲ್ಲ ನನಗೆ ಗೊತ್ತಿರೋಂಗೆ. ಇದು ಈ ಪೋಸ್ಟರ್ ನೋಡಿದ ತಕ್ಷಣ ನನಗೇನು ಅನಿಸ್ತು ಗೊತ್ತಾ, ಫರ್ಜಿ ಮೂವಿಯ ಗ್ಯಾಪ್ನ ಆಗಿದ್ದು ನನಗೆ ಫಸ್ಟಾಗಿ ನೋಡಿದಾಗ. ಹಿಂದಿ ಶಾಹಿದ್ ಕಪೂರ್ ಆ್ಯಕ್ಟಿಂಗ್ ಮಾಡಿರೋಂಥ ಫರ್ಜಿ ಮೂವಿ ಇದೆಯಲ್ಲ, ಅದನ್ನು ನೋಡಿದಂಗೆ ನೆನಪಾಯಿತು. ಸೊ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಶಿವಣ್ಣ ಸ್ಟೆಪ್ ಆನ್ ಉತ್ತರಾಖಂಡ ಮೂವಿಗೆ. ಈಗ ನಾವು ಡಾಲಿ ಧನಂಜಯ ಅವ್ರ ಬಗ್ಗೆ ಮಾತಾಡಿದಷ್ಟೇ ಕೋಟಿ ಮೂವಿ ಬಗ್ಗೆ. ಅದಾದ ತಕ್ಷಣ ಉತ್ತರಾಖಂಡ ಮೂವಿಗೆ ಇವರ ಎಂಟ್ರಿ ಆಗಿದೆ. ಸೊ ಗ್ರ್ಯಾಂಡ್ ವೆಲ್ಕಮ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇವರಿಗೆ ಆ ಸೆಟ್ಟಿಗೆ ಬಂದಿರೋದಕ್ಕೋಸ್ಕರ. ಸೊ ನಿಮಗೇನು ಅನಿಸುತ್ತೆ, ಉತ್ತರಾಖಂಡದಲ್ಲಿ ಇವ್ರದ್ದು ಯಾವ ರೀತಿ ಪಾತ್ರ ಇರ್ಬೋದು, ಆ ಉತ್ತರ ಕರ್ನಾಟಕದ ಜನರ ಜೊತೆ ಇವರ ಒಂದು ಪಾತ್ರ ಹೇಗಿರ್ಬೋದು ಅಂತ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ UI ಮೂವಿ ಬಗ್ಗೆ ಮಾತಾಡೋದಾದ್ರೆ, ನಾನು ನಿಮಗೆ ಹೇಳಿದ್ದೆ ವರ್ಚುವಲ್ ಬೂತ್ಸ್ ಇರುತ್ತೆ ಅಂತ, ಲೈಕ್ ಎಲ್ಲ ಸಿನಿಮಾ ಹಾಲ್ ಆಚೆ ಕಡೆ UI ಮೂವಿಯ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದು ಪ್ರಮೋಷನಲ್ ರೀತಿ ಇಟ್ಟಿರ್ತಾರೆ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, VR ಹೆಡ್ಸೆಟ್ ಹಾಕ್ಕೊಂಡು ಯಾವ ರೀತಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, UI ಮೂವಿದು BGM ಏನಿದೆಯಲ್ಲ ಅದ್ರ ವರ್ಕ್ ನಡೀತಾ ಇದೆ. ಸೊ ಅದ್ರ ವಿಷಯದಲ್ಲೇನೆ ಯುರೋಪ್ ಆ್ಯಂಡ್ ಹಂಗೇರಿಗೆ ಹೋಗಿ ಅಜ್ನೀಶ್ ಅವರು, ಉಪೇಂದ್ರ ಅವರು ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು. ಲೇಟೆಸ್ಟಾಗಿ ನಾವು ಒಂದು ವಿಷಯನ ತಿಳ್ಕೊಂಡಿದ್ವಿ, ಅಂದರೆ ಅಜ್ನೀಶ್ ಅವರು ದುಬೈಗೆ ಕೂಡ ಹೋಗಿದ್ರು. ಯಾವುದು ಮೂವಿಗೆ ಅಂದರೆ ಡೆವಿಲ್ ಮೂವಿಯ ಒಂದು BGMಗೆ ವರ್ಕ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಈಗ ಇವರು ಹಂಗೇರಿಗೆ ಹೋಗಿದ್ದಾರೆ UI ಮೂವಿಯ ಒಂದು ವರ್ಕ್ಗೋಸ್ಕರ. ಸೊ ಇದೇನಾಗಿದೆ ಗೊತ್ತಾ, ನಾನು ಹೇಳ್ತೀನಿ ನಿಮಗೆ. ರವಿ ಬಸ್ರೂರವರು ಎಲ್ಲರನ್ನು ಕರೆಸ್ಕೊತಾರೆ, ಯಾಕೆಂದರೆ ಅವ್ರದ್ದೇ ಒಂದು ಓನ್ ಸ್ಟುಡಿಯೋ ಇದೆ. ಇವ್ರು ಹಂಗಲ್ಲ, ಅದನ್ನು ಕಂಪೋಸ್ ಮಾಡೋದಕ್ಕೋಸ್ಕರ ಇಲ್ಲಿಂದ ಆಚೆ ಹೋಗಬೇಕಾಗುತ್ತೆ. ಅದೇ ನಿಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ನನ್ನ ಪ್ರಕಾರ ನಾನು ಕೇಳೋದಾದರೆ, ನಿಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ನೀವು ಕಂಪೋಸ್ ಮಾಡೋದಕ್ಕೆ ಆಚೆ ಎಲ್ಲ ಹೋಗೋವಂಥ ಅಗತ್ಯ ಇಲ್ಲ. ನನಗೆ ಗೊತ್ತಿರೋಂಗೆ ಕಂಪೋಸ್ ಮಾಡೋದಕ್ಕೆ ಆಚೆ ಹೋಗೋವಂಥ ಅಗತ್ಯ ಯಾಕಿಲ್ಲ ಅಂತ ಹೇಳ್ತೀನಿ ಅಂದರೆ, ಆ ಎಕ್ವಿಪ್ಮೆಂಟ ಇಲ್ಲೇ ಇರೋದ್ರಿಂದ, ಅಥವಾ ಇಲ್ಲೆಲ್ಲ ವರ್ಕೆಲ್ಲ ಪ್ರೋಗ್ರೆಸ್ ಇರೋದಾದರೆ ನೀವು ಆಚೆ ಹೋಗೋದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ, ಕೆಲವೊಂದು ಟೈಮ್ ಅವ್ರದ್ದೇ BGM ಸಾಕಾಗ್ದಲೇ ಸ್ವಲ್ಪ ಬೇರೆಯಿಂದನೂ ಇನ್ಫ್ಲೂಯೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರನೂ ವಿಸಿಟ್ ಕೊಟ್ಟಿರ್ಬೋದು. ಯಾವುದಕ್ಕೂ ನಾವೇನು ಜಡ್ಜ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರ ಲೇಟೆಸ್ಟ್ ಲುಕ್ ಬಗ್ಗೆ ಮಾತಾಡಿದ್ರೆ, ಹೊಸ ಹೇರ್ ಕಟ್ ಕೂಡ ಆಗಿದೆ. ಹೇಳ್ದಂಗೆ ಮ್ಯಾಕ್ಸ್ ಮೂವಿ ಟೈಮಲ್ಲಿ ಇವರು ಚೆನ್ನೈಯಲ್ಲಿ ಹೋದಾಗ ಚೇರನ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ಸೊ ಜೊತೆಗೊಂದು ಪ್ರಾಜೆಕ್ಟ್ ಮಾಡ್ತಾರೆ ಅಂತೆಲ್ಲ ಕನ್ಫರ್ಮೇಷನ್ ಇತ್ತು. ಸೊ ಅದೇನು ಅನ್ನಿಸ್ತಾ ಇದೆ ಅಂದರೆ, ಅದು ನಿಜ ಆಗಿಕೊಟ್ಟಿದೆ. ನೆಕ್ಸ್ಟ್ ಮೂವಿ ಇವ್ರ ಜೊತೆ ಆಗಿರುವಂಥದ್ದು ಅಂದ್ಕೊತಾ ಇದ್ದೀನಿ. ಮ್ಯಾಕ್ಸ್ ಮೂವಿ ಆದಮೇಲೆ ಇವರ ಪ್ರಾಜೆಕ್ಟ್ ಇದೆ ಆಗಿರುವಂಥದ್ದು. ಸೊ ಕಿಚ್ಚ 47 ದೂಕ್ತಾರಾ ಇಲ್ಲೋ, ಅದಾದಮೇಲೆ ಬೇರೆ ಶೂಟಿಗೆ ಹೋಗ್ತಾರಾ ನನಗೆ ಗೊತ್ತಾಗ್ತಾ ಇಲ್ಲ. ಚೇರನ್ ಅವ್ರ ಜೊತೆ ಪ್ರಾಜೆಕ್ಟ್ ಮಾಡೋದ್ರಿಂದ ಈ ಥರ ಫೋಟೋಸ್ ಕ್ಲಿಕ್ಸ್ ಎಲ್ಲ ಬರ್ತಾ ಇದೆಯಾ, ಎಲ್ಲ ಮೆಸಪ್ ಆಗೋಗಿದೆ. ಬಟ್ ಆ ಒಂದು ಹೇರ್ ಕಟ್ಟಿಗೆ ಒಂದು ಮೀನಿಂಗ್ ಇರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಯಾಕೆಂದರೆ ಆ ಒಂದು ಮೂವೀಸಿಗೋಸ್ಕರ ನಾವು ಹೇರ್ ಕಟ್ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ ಅಂದರೆ ಅವರು ಕಿಚ್ಚ 47 ಆದಮೇಲೇ ಬಾಕಿ ಎಲ್ಲ ಹೋಗುವಂಥದ್ದು. ನೋಡಿ, ಯಶ್ ಅವರಂತೂ KGF ಚಾಪ್ಟರ್ದಲ್ಲಿ ಬ್ಯುಸಿ ಆಗ್ತಾರೆ. ಯಾವಾಗ ಅಂದರೆ 2025ಕ್ಕೆ ಈ ಒಂದು ಫಿಲ್ಮ್ ರಿಲೀಸ್ ಆದಮೇಲೆ, ಟಾಕ್ಸಿಕ್ ರಿಲೀಸ್ ಆದಮೇಲೆ ಅವರು KGF ಚಾಪ್ಟರ್ 3ಗೆ ಅವರು ಎಂಟ್ರ್ ಆಗ್ತಾರೆ. ಅದಕ್ಕೂ ಮೊದಲು ಹೇಳೋದಾದರೆ, ಅದ್ರ ಮಿಡಲಲ್ಲಿ ನಮಗೆ ಗೊತ್ತಿರೋ ಹಾಗೇ ರಾವಣನ ಪಾತ್ರ ಮಾಡ್ತಾರೆ. ಹಾಗೇನೆ ಇಲ್ಲೊಂದು ವಿಷಯ ಸಿಕ್ಕಿರೋದೇನೆಂದರೆ, 350 ದಿನದ ಕಂಟಿನ್ಯೂಸ್ ಶೂಟಿಂಗ್ ನಡೀತಾನೆ ಹೋಗುತ್ತೆ. ಅಂದರೆ ಇವರು ಯಾವುದೇ ಒಂದು ಬೇರೆ ಫಿಲ್ಮಿಗೆ, ಅಥವಾ ಹೀರೋಯಿನ್ ಆಗಲಿ, ಹೀರೋ ಆಗಲಿ, ರಣಬೀರ್ ಕಪೂರ್ ಅವರಾಗಲಿ ಅಥವಾ ಸಾಯಿ ಪಲ್ಲವಿ ಅವರಾಗಲಿ, ಬೇರೆ ಫಿಲ್ಮಿಗೆ ಕಮಿಟ್ಮೆಂಟ್ ಕೊಡ್ದಲೇ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ ಅಂತ ಒಂದು ಕಮಿಟ್ಮೆಂಟಲ್ಲಿದ್ದಾರೆ. ಸೊ ಇದು ಯಾಕೆ ಸತ್ಯ ಅಂತ ನಾನು ಹೇಳ್ತೀನಿ ಅಂದರೆ, 3 ಪಾರ್ಟ್ಸಲ್ಲಿ ಏನು ಬರುತ್ತೆ ಅಂತೆಲ್ಲ ಏನು ಅನ್ಕೊತಿದ್ದಾರಲ್ಲ, ಅದು ನನಗೆ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಬಟ್ ಇದು ನನಗೆ ಸತ್ಯ ಅನ್ನಿಸ್ತಾ ಇರೋ ಒಂದು ಏನು ಅಂದರೆ, ಇಲ್ಲಿ ಮುಗಿಸ್ಕೋಬೇಕಾಗಿದೆ. ಬೇರೆ ಏನು ಪ್ಲ್ಯಾನ್ ಹಿಡ್ಕೊಳ್ದಲೇ ಇದನ್ನು ಮುಗಿಸ್ಕೊಳ್ಳೋವಂಥ ಅಗತ್ಯ ಇವರಿಗಿದೆ. ಯಾಕೆಂದರೆ ಬೇರೆ ಯಾವುದು ಪ್ರಾಜೆಕ್ಟ್ ತೊಗೊಳ್ದೇ ಇರೋದಕ್ಕೋಸ್ಕರ. ಈಗ ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ, ಹೇಗೆ ಅವರ ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡ್ದಲ್ಲೇ ಇರೋಕ್ಕಾಗುತ್ತಾ. NTR 31 ಬಗ್ಗೆನೂ ಅಪ್ಡೇಟ್ಸ್ ಬಂದಿದೆ. ಏನಂತಂದರೆ, ಶೂಟ್ ಬಿಗಿನ್ಸ್ ಅಂತ ಕೊಟ್ಟಿದ್ದಾರೆ, ಆಗಸ್ಟಿಗೆ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂತ ಇವರ ಒಂದು ಅಪ್ಡೇಟ್ ಪ್ರಕಾರ ಇರುವಂಥದ್ದು. ಅಂದರೆ ಬರ್ಡೇಗೆಲ್ಲ ಅಪ್ಡೇಟ್ಸ್ ಜೊತೆಗೆ ಬರ್ತಾನೆ ಇದ್ದಾರೆ. ನಾನಂತೂ ಕಾಯ್ತಾ ಇದ್ದೀನಿ ಗುರು, ಯಾವಾಗ NTR ಅವ್ರ ಜೊತೆ ಪ್ರಶಾಂತ್ ನೀಲ್ ಅವರು ಕೊಲಾಬ್ರೇಷನ್ ಆಗ್ತಾರೆ ಅಂತ. ಯಾಕೆ ಗೊತ್ತಾ, ಈ
ಕಾಂಬೋ ಏನಿದೆ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ತುಂಬಾ ಪವರ್ಫುಲ್ ಆಗಿರುತ್ತೆ. ಕಲ್ಕಿ 2 ಪಾರ್ಟ್ಸಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಗಿರುವಂಥದ್ದು ಕಮಲ್ ಹಾಸನ್ ಅವರ ಬಾಯಿಂದ ಈ ಮಾತು ಬಂದಾಗ. ಏನಂದರೆ ಸೆಕೆಂಡ್ ಪಾರ್ಟಲ್ಲೇ ಇವರು 1 ಗಂಟೆಗಿಂತಲೇ ಜಾಸ್ತಿ ಇವರ ಒಂದು ಪಾತ್ರ ಇದೆ. ಅಂದರೆ ಮೇಯ್ನಾಗಿ ಇವ್ರು ಬರೋ ಅಂಥದ್ದೇನೆ 2ನೇ ಪಾರ್ಟಲ್ಲಿ. ಫಸ್ಟ್ನೇ ಪಾರ್ಟಲ್ಲಿ ಇವ್ರದ್ದು ಜಸ್ಟ್ 20 ಮಿನಿಟ್ಸ್ನ ಒಂದು ಏನಂತಾರೆ ಗ್ಲಿಮ್ಸ್ ಅಂತಲೇ ಹೇಳ್ಬೋದು, ಅಥವಾ ಅಪಿಯರೆನ್ಸ್ ಅಂತಲೇ ಹೇಳ್ಬೋದು. ಅಪಿಯರೆನ್ಸ್ ಇರುತ್ತೆ 20 ನಿಮಿಷದ್ದು, ನೆಕ್ಸ್ಟ್ ಮೂವಿಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಸೊ ಇದೊಂದು ಸೀರೀಸ್ ಥರ 3-4 ಪಾರ್ಟಲ್ಲಿ ಬರ್ತಾನೆ ಹೋಗುತ್ತೆ. ಸೊ ಸೀಕ್ವೆನ್ಸ್ ಥರ ಬರ್ತಾನೆ ಹೋಗುತ್ತೆ. ಇದು ರಾಮಾಯಣ ಥರನೇ ಆಗ್ತಾ ಇರುತ್ತೆ ಅಂತಲೇ ನನಗೆ ಒಂದು ಬಸ್ ನ್ಯೂಸ್ ಪ್ರಕಾರ ಸಿಕ್ಕಿರೋಂಥ ನ್ಯೂಸ್ ಆಗಿರುವಂಥದ್ದು. ಬ್ಲ್ಯಾಕ್ ಸ್ವಾರ್ಡ್ ಅಂತ ಒಂದು ಅನ್ವಿಲ್ ಮಾಡೋಕೆ ಕೊಟ್ಟಿದ್ರೆ ಒಂದು ಕ್ಯಾರೆಕ್ಟರ್ ಆಗಿರುವಂಥದ್ದು. ಹಾಗೇನೆ ಮನೋಜ್ ಮಂಚು ಅವರು ಏನಿದಾರಲ್ಲ ಅವ್ರನ್ನ ಕ್ಯಾರೆಕ್ಟರ್ನ ರಿವೀಲ್ ಮಾಡಿರುವಂಥದ್ದು. ಇದಕ್ಕೆ ಡಿ ಬಾಸ್ ಅವರು ಕೂಡ ವಿಶ್ ಮಾಡಿದ್ದಾರೆ, ಅವ್ರ ಬರ್ಡೇಗೆ ವಿಶ್ ಮಾಡಿಕೊಂಡು ಈ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನ ಕೊಟ್ಟಿರುವಂಥದ್ದು. ಆ್ಯಂಡ್ ಅಮೇಝಿಂಗಾಗಿ ಕಾಣ್ತಾ ಇದೆ. ನನಗೆ ಒಂದು ಸತಿಗೆ ರಾಮ್ ಚರಣ್ ನೋಡ್ದಂಗೆ ಆಯಿತು. ಆ ಗ್ಲಿಮ್ಸ್ ಎಲ್ಲ ನೋಡ್ತಿದ್ದಂಗೆ ಓಕೆ ಇದು ರಾಮ್ ಚರಣ್ ನೋಡ್ದಂಗೆ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಅದ್ಭುತವಾಗಿದೆ. ಇವರು ಮತ್ತು ಮನೋಜ್ ಮಂಚೂರು ಮತ್ತು ಅಲ್ಲು ಅರ್ಜುನ್ ಅವರು ಒಂದು ಟೈಮಲ್ಲಿ ಒಟ್ಟಿಗೆ ಒಂದೇ ಮೂವಿಲಿ ಇದ್ದವರು. ಈಗ ನೋಡಿದ್ರೆ ಸಪ್ರೇಟಾಗಿ ಅವ್ರದ್ದೇ ಸ್ಟಾರ್ಟಪ್ನ ಬಿಲ್ಡ್ ಮಾಡ್ಕೊತಿದ್ರೆ. ನಿಜ ಹೇಳ್ಬೇಕಂದ್ರೆ ಇವ್ರನ್ನ ಈಗಲೇ ನಾನು ನೋಡ್ತಿರೋದು ಆ ಮೂವಿ ಆದಮೇಲೆ. ಅಲ್ಲು ಅರ್ಜುನ್ ಅವರು ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ. ಈಸ್ ಅ ಸ್ಟೈಲಿಶ್ ಸ್ಟಾರ್, ಐಕಾನ್ ಸ್ಟಾರ್ ಅಂತಲೇ ಹೇಳ್ಬೋದು. ಬಟ್ ಇವರು ನನಗೆ ಈಗಲೇ ಕಾಣೋಕೆ ಸಿಕ್ಕಿರೋವಂಥದ್ದು. ಓಕೆ, ಈಗ ಅಜಿತ್ ಮೂವಿ ಅಜಿತ್ ಅವ್ರ ಮೂವಿ ಬರೋಕೊಟ್ಟಿದೆ ಗುಡ್ ಬ್ಯಾಡ್ ಅಗ್ಲಿ ಅಂತ. ನನಗೆ ಅರ್ಥ ಆಗ್ತಾ ಇಲ್ಲ. ಲುಕ್ಕೆಲ್ಲ ಸೇಮ್ ಮೇಂಟೈನ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಗೊತ್ತಾ, ಇವ್ರ ಕಡೆಯಿಂದ ಒಂದು ಸೈಕಿಕ್ ಆಗಿರುವಂಥ ಒಂದು ಮೂವಿ ಬರಲಿ ಅಂತ. ಆ ವಿವೇಗಂ ಆವೇಶ ಮೇಲೆ ಎಂತೆಂಥ ಮೂವಿ ಆಗಿತ್ತು, ಅದಾದಮೇಲೆ ಸೈಲೆಂಟ್ ಆಗಿಬಿಟ್ರೆ ಅಂತ ಅನ್ನಿಸ್ತಾ ಇದೆ. ಬಟ್ ಆ ಥರ ಆಗಬಾರ್ದು. ಲೈಕ್ ಆ ಒಂದು ಟಕ್ಕರ್ ಬರಬೇಕು. ಅವ್ರ ಮಧ್ಯೆ ಸ್ಟಾರ್ ವಾರ್ಸ್ ಇದ್ರೂ ಪರವಾಗಿಲ್ಲ, ಆ ಒಂದು ಮೂವೀಸ್ ಎಲ್ಲ ಬರ್ತಾ ಇರಬೇಕು. ಆಗಲೇ ತಾನೇ ನಾವು ಎಂಟರ್ಟೈನ್ಡ್ ಆಗಿರೋವಂಥದ್ದು. ಸೊ ಗುಡ್ ಬ್ಯಾಡ್ ಆಗಲಿ ಯಾವ ರೀತಿ ಇರೋ ಕೊಟ್ಟಿದೆ ಅಂತ ನಾವು ಟೀಸರ್ ಬಂದ ಮೇಲೆ ಡಿಸೈಡ್ ಮಾಡೋಕ್ಕಾಗುವಂಥದ್ದು. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.